ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಪರಮಾತ್ಮ ತತ್ವದ ಕುರಿತು ವಿಚಾರವನ್ನು ತಿಳಿಸ್ತಾ ಇದ್ದ. ಪರಮಾತ್ಮನು ನಿಜವಾಗಿಯೂ ಆಕಾರರಹಿತನು, ನಿರಾಕಾರನು ಮತ್ತು ನಿರ್ಗುಣನು. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅವನು ಅಂಟಿಕೊಂಡಂತೆ ಕಾಣ್ತಾನೆ, ಆಕಾರ ರೂಪದಲ್ಲಿರುವಂತೆ ಕಾಣ್ತಾನೆ ಅಂತ ಇಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದ. ಬೆಂಕಿಯ ಕೆಂಡಗಳು ಅನೇಕ ಆಕಾರವಾಗಿ ಕಾಣಿಸಿದರೂ ಅವುಗಳಲ್ಲಿರುವ ಉಷ್ಣತೆಯು ಏಕಪ್ರಕಾರವಾಗಿರುವಂತೆ. ಈಗ ಯಾವ ವಸ್ತುವನ್ನು ಉರಿಯೋದಕ್ಕೆ ಬೆಂಕಿಗೆ ಹಾಕ್ತೀವೋ ಆ ವಸ್ತುವಿನ ಆಕಾರದಲ್ಲಿ ಕೆಂಡಗಳಿರ್ತವೆ. ಆದರೆ ಉಷ್ಣತೆ ಅನ್ನುವುದು ಎಲ್ಲ ಕೆಂಡಗಳಲ್ಲೂ ಒಂದೇ ರೀತಿಯಲ್ಲಿ ಇರುವಂತೆ ಈ ಸಚರಾಚರ ರೂಪವಾದ ಭೂತಗಳಲ್ಲಿ ಒಂದೇ ಬ್ರಹ್ಮತತ್ವವೇ ವ್ಯಾಪಕವಾಗಿರುವುದು. ಸೂಕ್ಷ್ಮ ರೂಪದಿಂದ ಎಲ್ಲದರಲ್ಲೂ ತುಂಬಿ ಅವಿನಾಶಿಯಾಗಿರುವ ತತ್ವವನ್ನೇ ತಿಳಿದವರು ಜ್ಞೇಯವೆನ್ನುವರು. ಯಾವುದು ದೇಹದ ಒಳಗೂ ಹೊರಗೂ ದೂರದಲ್ಲೂ ಹತ್ತಿರದಲ್ಲೂ ಏಕರೂಪದಿಂದ ವ್ಯಾಪಿಸಿರುವುದೋ ಮತ್ತು ಯಾವ ಸ್ವರೂಪದಲ್ಲಿ ಯಾವಾಗ್ಯೂ ಯಾವ ವಿಧವಾದ ಅಂತರವಿಲ್ಲವೋ ಅದೇ ಜ್ಞೇಯ ವಸ್ತುವು. ಜ್ಞೇಯ ವಸ್ತು ಅಂದ್ರೇನು, ಜ್ಞೇಯ ವಸ್ತು ಅಂದ್ರೇನು ಅಂದರೆ ಈ ರೀತಿಯಲ್ಲಿ ಪರಮಾತ್ಮನು ತಿಳಿಸ್ತಾ ಇದ್ದಾನೆ. ಕ್ಷೀರಸಾಗರದಲ್ಲಿರುವ ಮಾಧುರ್ಯವು ತೀರದಲ್ಲಿ ಕಡಿಮೆಯಾಗಿಯೂ ಮಧ್ಯಭಾಗದಲ್ಲಿ ಹೆಚ್ಚಾಗಿಯೂ ಇರದೆ ಸಮವಾಗಿರುವಂತೆ. ಕ್ಷೀರಸಾಗರ ಅಂದರೆ ಈಗ ಅದನ್ನು ನಮ್ಗೆ ಅನುಭವಕ್ಕೆ ತಂದ್ಕೊಳಕ್ಕಾಗಲ್ಲ ಅಂತ ಇಟ್ಕೊಳ್ಳೋಣ. ಒಂದು ತಟ್ಟೆಯಲ್ಲಿ ಹಾಲನ್ನು ತುಂಬಿದರೆ ಈಗ ತಟ್ಟೆಯ ಅಂಚಿನ ಭಾಗದಲ್ಲಿ ಬಾರ್ಡ್ರ್ ಇರ್ತದಲ್ಲ, ಆ ಬಾರ್ಡ್ರ್ ಹತ್ರ ಹಾಲನ್ನು ಸವಿದ್ರೂ ಅದೇ ರುಚಿ, ಮಧ್ಯಭಾಗದಲ್ಲಿ ಹಾಲನ್ನು ಸವಿದ್ರೂ ಅದೇ ರುಚಿ. ಹೌದು ತಾನೆ? ಹಾಲಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಆ ರೀತಿಯಲ್ಲಿ ಯಾವುದು ಸರ್ವದರಲ್ಲೂ ಸಮಾನವಾಗಿ ವ್ಯಾಪಿಸಿರುವುದೋ, ಯಾವುದು ಜರಾಯುಜ, ಸ್ವೇದಜ, ಅಂಡಜ, ಉದ್ವಿಜವೆಂಬ 4 ವಿಧವಾದ ಜೀವರುಗಳಲ್ಲಿಯೂ ಪೂರ್ಣ ರೂಪದಿಂದ ವ್ಯಾಪಿಸಿದ್ದರೂ ಯಾವುದರಿಂದಲೂ ಒಂದು ಕಾಲಕ್ಕೂ ವಿಭಾಗಿಸಲ್ಪಡುವುದಿಲ್ಲವೋ. ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ಜರಾಯುಜ ಜಠರದಿಂದ, ಹೊಟ್ಟೆಯಿಂದ ಹುಟ್ಟುವಂಥ ಜೀವಜಂತುಗಳು. ಸ್ವೇದಜ ಅಂದರೆ ಆ ತೇವಾಂಶದಿಂದ, ಬೆವರಿನಿಂದ ಹುಟ್ಟುವಂಥ, ನೀರಿನ ತೇವಾಂಶದಿಂದ ಹುಟ್ಟುವಂಥ ಜೀವಜಂತುಗಳು. ಅಂಡಜ ಮೊಟ್ಟೆಯಿಂದ ಹುಟ್ಟುವಂಥ ಜೀವಜಂತುಗಳು. ಉದ್ವಿಜ ಈ ಭೂಮಿಯಲ್ಲಿ ಮೊಳಕೆ ಹೊಡೆಯುವಂಥ ಜೀವಕೋಟಿಗಳು ಏನಿರ್ತಾವಲ್ಲ, ಇವು 4 ಥರದ ಜೀವ ಪ್ರಭೇದಗಳಿವು. ಆಯ್ತಲ್ವಾ? 84 ಲಕ್ಷ ಜೀವರಾಶಿಗಳಲ್ಲಿ ಇವು 4 ಪ್ರಭೇದಗಳಿರ್ತವೆ. ಈ 4ರಲ್ಲಿಯೂ ಕೂಡ ಪರಮಾತ್ಮ ಎಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಇಲ್ಲದೆ ಸರ್ವವ್ಯಾಪಕನಾಗಿರ್ತಾನೆ. 4 ವಿಧವಾದ ಜೀವರಲ್ಲಿಯೂ ಪೂರ್ಣ ರೂಪದಿಂದ ವ್ಯಾಪಿಸ್ಕೊಂಡಿದ್ದರೂ ಸಹ ಯಾವುದರಿಂದಲೂ ಒಂದು ಕಾಲಕ್ಕೂ ವಿಭಾಗಿಸಲ್ಪಡುವುದಿಲ್ಲವೋ. ಯಾವುದರಿಂದನೂ ವಿಭಾಗ ಮಾಡಿ ಹೇಳಲಿಕ್ಕಾಗೋದಿಲ್ವಂತೆ. ಪರಮಾತ್ಮ ಸರ್ವವ್ಯಾಪಕನು, ಎಲ್ಲದರಲ್ಲಿಯೂ ತುಂಬಿರ್ತಾನೆ. ಅಷ್ಟೇ ಅಲ್ಲ, ಒಂದೇ ಚಂದ್ರಬಿಂಬವು ಸಹಸ್ರಾರು ಗಡಿಗೆಗಳ ಜಲದಲ್ಲಿ ಪ್ರತಿಫಲಿಸಿದಾಗ ಅನೇಕ ರೂಪವಾಗಿ ತೋರಿದರೂ ಆ ಭೇದವು ಚಂದ್ರನಲ್ಲಿ ಜನಿಸದಿರುವಂತೆ. ಇನ್ನು ಒಂದು 10 ಬಿಂದಿಗೆಗಳಲ್ಲಿ ನೀರು ತುಂಬಿಟ್ಬಿಟ್ಟು ಮೇಲೆ ಕಾಣುವಂಥ ಚಂದ್ರ 10 ಬಿಂದಿಗೆಗಳಲ್ಲೂ ಕಾಣ್ತಾ ಇರ್ತಾನೆ. ಆದರೆ ಭೇದ ಇರ್ತಕ್ಕಂಥದ್ದಲ್ಲಿ ಇದು ಚಿಕ್ಕ ಬಿಂದಿಗೆಯಲ್ಲಿ ಚಿಕ್ಕ ಚಂದ್ರ, ದೊಡ್ಡ ಬಿಂದಿಗೆಯಲ್ಲಿ ದೊಡ್ಡ ಚಂದ್ರ. ಭೇದಗಳು ಬಿಂದಿಗೆಗಳಲ್ಲಿ ಮಾತ್ರ ಕಾಣ್ತಾ ಇರ್ತದೆ, ನೀರಿನಲ್ಲಿ. ಆದರೆ ಆಕಾಶದಲ್ಲಿರುವ ಚಂದ್ರ ಏಕಪ್ರಕಾರವಾಗಿರುವಂತೆ, ಅಥವಾ ಕಬ್ಬಿನ ಹೊರೆಯಲ್ಲಿರುವ ಮಾಧುರ್ಯವೇ ಪ್ರತಿ ಜಲ್ಲೆಯಲ್ಲಿಯೂ ಏಕಪ್ರಕಾರವಾಗಿರುವಂತೆ. ಒಂದು ಕಬ್ಬನ್ನು ಕಡಿದು ಒಂದು ಪಿಂಡಿ ಕಟ್ತಾರೆ, ಆ ಹೊರೆಯಲ್ಲಿ ಎಲ್ಲದರಲ್ಲೂ ಕಬ್ಬಿನ ರಸ ತುಂಬಿರ್ತದೆ. ಅದೇ ರೀತಿಯಲ್ಲಿ ಒಂದು ಕಬ್ಬಿನಲ್ಲಿಯೂ ಕೂಡ ಅದೇ ರಸ ತುಂಬಿರುವಂತೆ ತರಂಗಗಳು ಜನಿಸುವುದಕ್ಕೆ ಸಮುದ್ರವು ಆಧಾರವಾಗಿರುವಂತೆ. ಈಗ ತರಂಗ ಎದ್ದೇಳಬೇಕು ಅಂದರೆ ಸಮುದ್ರ, ನೀರಿರಬೇಕು. ನೀರೆಲ್ಲ ತುಂಬಿರೋದಕ್ಕೆ ಸಮುದ್ರ ಅಂತ ಕರೀತಾರೆ, ದೊಡ್ಡದಾಗಿ ವ್ಯಾಪಕವಾಗಿ ತುಂಬಿರೋದಕ್ಕೆ ಆಧಾರವಾಗಿರುವಂತೆ. ಹೇ ಸುಜ್ಞನಾದ ಅರ್ಜುನ, ಯಾವುದು ವಿಶ್ವರೂಪ ಕಾರ್ಯಕ್ಕೆ ಮೂಲ ಕಾರಣವಾಗಿ, ಅಂದರೆ ವಿಶ್ವರೂಪಕಾರ ಕಾರ್ಯಕ್ಕೆ, ಈ ಪ್ರಪಂಚ
ಸಾಕಾರ ರೂಪನಿಂದ ಕಾಣಿಸ್ಕೊಳ್ಳಲಿಕ್ಕೆ, ಕಾರ್ಯ ಮಾಡಲಿಕ್ಕೆ ಮೂಲ ಕಾರಣವಾಗಿರುವುದು ಯಾವುದು? ಪರಮಾತ್ಮ ತತ್ವ. ಆ ನಾಮರೂಪಾತ್ಮಕವಾದ ಜೀವರಾಶಿಗಳ ಉತ್ಪತ್ತಿಗೆ ಆಧಾರವಾಗಿದೆಯೋ? ನಾಮರೂಪಾತ್ಮಕವಾದ ಜೀವರಾಶಿಗಳ ಉತ್ಪತ್ತಿಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಜೀವರಾಶಿಗಳು ಯಾವ ರೀತಿಯಲ್ಲಿದೆ? ನಾಮರೂಪಾತ್ಮಕವಾದ ಅಂದರೆ ಆ ಜೀವರಾಶಿಗಳಿಗೆ ನಾಮ ಉಂಟು, ಅಂದರೆ ಹೆಸರು ಉಂಟು ಮತ್ತು ರೂಪ ಉಂಟು. ಅದರಿಂದ ನಾಮರೂಪಾತ್ಮಕವಾದ ಜೀವರಾಶಿಗಳ ಉತ್ಪತ್ತಿಗೆ ಯಾವುದು ಕಾರಣವಾಗಿರುವುದು? ಪರಮಾತ್ಮ ತತ್ವ. ಅದೇ ಪರಬ್ರಹ್ಮ ಸ್ವರೂಪವು. ಒಂದೇ ಶರೀರವೇ ಬಾಲ್ಯ, ಯೌವನ, ವೃದ್ಧಾವಸ್ಥೆ ಎಂಬ ಮೂರಕ್ಕೂ ಆಧಾರವಾಗಿ ಇರುವಂತೆ. ಹೌದು ತಾನೆ? ಇದು ಒಂದೇ ಶರೀರ, ಬಾಲ್ಯಾವಸ್ಥೆಗೂ ಇದೆ, ಯೌವನಾವಸ್ಥೆಗೂ ಇದೆ ಶರೀರ, ವೃದ್ಧಾಪ್ಯಕ್ಕೂ ಇದೇ ಶರೀರ ಎಂದು ಮೂರಕ್ಕೂ ಆಧಾರವಾಗಿರುವಂತೆ ಒಂದೇ ದಿನದಲ್ಲಿ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲಗಳು ಕ್ರಮವಾಗಿ ನಡೆಯುತ್ತಿದ್ದರೂ ಆಕಾಶವು ಮಾತ್ರ ಬದಲಾವಣೆಯನ್ನು ಹೊಂದದೆ ಏಕಪ್ರಕಾರವಾಗಿ ಇರುವಂತೆ. ಈಗ ಆಕಾಶ ಮೇಲ್ಗಡೆ ಇದೆ, ಹಗಲು ಬೇರೆ ಥರ ಇರ್ತದೆ ತಾನೆ, ನಮ್ಮ ಅನುಭವಕ್ಕೆ ಬಂದಂತೆ. ಮಧ್ಯಾಹ್ನ ಬಂದಾಗ ಸುಡು ಬಿಸಿಲು, ಸಾಯಂಕಾಲ ಬಂದಾಗ ಬಿಸಿಲು ಕಮ್ಮಿ ಆಯ್ತದೆ, ನಂತರ ಕತ್ತಲಾಗುತ್ತೆ. ಇದೇನೇ ಬದಲಾವಣೆ ಆದರೂ ಆಕಾಶ ಮಾತ್ರ ಒಂದೇ ಪ್ರಕಾರವಾಗಿ ಇರುವಂತೆ ಬ್ರಹ್ಮವು ಕೂಡ ಎಂದಿಗೂ ಯಾವ ಪ್ರಕಾರವಾದ ಬದಲಾವಣೆಯನ್ನು ಹೊಂದದೆ ಏಕಪ್ರಕಾರವಾಗಿರುವುದು. ಪರಮಾತ್ಮ ತತ್ವವು ಯಾವ ಬದಲಾವಣೆಯನ್ನು ಹೊಂದದೆ ಏಕಪ್ರಕಾರವಾಗಿ ಇರುವುದು. ಮತ್ತು ಪರಮಾತ್ಮ ಈಗ ನಿಷ್ಕ್ರಿಯ ಅಂತ ಆಯಿತು ಅಲ್ವಾ? ನಿಷ್ಕ್ರಿಯ ಅಂತ ಆಯಿತು, ಯಾವ ಕ್ರಿಯೆಯನ್ನು ಮಾಡದಿರುವವನು ಅಂತ ಆಯಿತು. ಯಾವ ಕ್ರಿಯೆಯನ್ನು ಮಾಡದಿರುವವನು ಅಂತ ಆದಮೇಲೆ ಮತ್ತೆ ಇವುಗಳಿಗೆಲ್ಲ ಕ್ರಿಯೆಗಳು ನಡೀತಾ ಇದಾವಲ್ಲ, ಮತ್ತು ಈಗ ಪರಮಾತ್ಮನ ಕೆಲಸ ಏನು ಅಂದರೆ ಆಧಾರಭೂತನಾಗಿರ್ತಾನೆ. ಈಗ ಕಬ್ಬಿಣ ಬಡಿಯೋ ಜಾಗದಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ, ಚೆನ್ನಾಗಿ ಗಮನಿಸಿರ್ತೀರಿ. ಕಬ್ಬಿಣವನ್ನು ಕೆಳಗಡೆ ಒಂದು ದೊಡ್ಡ ಮರದ ಒಂದು ದಿಮ್ಮಿ, ಅದರ ಮೇಲೆ ಒಂದು ದೊಡ್ಡ ಬಲವಾದ ಅಗಲವಾದ ದಪ್ಪವಾದ ಕಬ್ಬಿಣದ ಒಂದು ತುಂಡನ್ನು ಇಟ್ಕೊಂಡಿರ್ತಾರೆ. ಅದ್ರ ಮೇಲೆ ಕಬ್ಬಿಣ ಇಟ್ಟು ಬಡಿತಾ ಇರ್ತಾರೆ. ಇಲ್ಲ ಅಂದರೆ ಈ ಕಬ್ಬಿಣದ ಆಕೃತಿಗಳನ್ನೆಲ್ಲ ಆಕಾರಕ್ಕೆ ತಕ್ಕಂತೆ ಬದಲಾಯಿಸೋಕ್ಕೆ ಬಡಿಯೋದಕ್ಕೆ ಆಗೋದಿಲ್ಲ. ಆದರೆ ಆ ಕೆಳಗಡೆ ಒಂದು ಕಬ್ಬಿಣ ಇಟ್ಟಿರ್ತಾರಲ್ಲ, ಈ ಕಬ್ಬಿಣಗಳನ್ನ ಬಡಿಯೋದಕ್ಕೆ, ಅದಿಲ್ಲ ಅಂದರೆ ಈ ಕಬ್ಬಿಣಗಳನ್ನ ಬಡಿಯೋದಕ್ಕೆ ಆಗೋದೇ ಇಲ್ಲ. ಈಗ ಅದು ಕೆಲಸ ಮಾಡ್ತಾ ಇದೆಯಾ? ಕೆಳಗಡೆ ಇಟ್ಟಿರೋ ಕಬ್ಬಿಣ ಕೆಲಸ ಮಾಡ್ತಾ ಇದೆಯಾ ಅಂದರೆ ಇಲ್ಲ. ಕೆಲಸ ಮಾಡೋದೆಲ್ಲ ಇವೆ, ಬಡಿಸ್ಕೊಳ್ಳೋವು ಬಡಿಯೋವು ಇವೇ ಕೆಲಸ ಮಾಡ್ತಾ ಇರೋದು. ಆದರೆ ಅದಿದ್ರೇ ಈ ಕೆಲಸ ನಡೆಯೋದು. ಅರ್ಥ ಆಗ್ತಾ ಇದೆ ಅಲ್ವಾ? ಅದಿದ್ರೇ ಈ ಕೆಲಸ ನಡೆಯೋದು. ಇದೇ ರೀತಿಯಲ್ಲಿ ಪರಮಾತ್ಮನು ಸರ್ವಕ್ಕೂ ಆಧಾರಭೂತವಾಗಿರ್ತಾನೆ. ಆತನ ಆಧಾರ ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯೋದಿಲ್ಲ. ಪರಮಾತ್ಮನ ವ್ಯಾಪ್ತಿಯಲ್ಲಿ ಪರಮಾತ್ಮನ ಇರುವಿಕೆಯಿಂದಲೇ ಇವೆಲ್ಲ ಕೆಲಸಗಳು ನಡೀತವೆ. ಆದರೆ ಪರಮಾತ್ಮನು ಸಾಕ್ಷಿ ಭಾವದಿಂದ ಇರ್ತಾನೆ. ಈಗ ಒಂದು ಎತ್ತಿನ ಗಾಡಿ ಎರಡೂ ಚಕ್ರಗಳನ್ನ ಜೋಡಿಸಿ ಒಂದು ಆಕ್ಸೆಲ್ ಅಂತ ಬಂದಿರ್ತದೆ, ದೂರಿ ಅಂತ ಕರೀತಾರೆ. ಹಳ್ಳಿಗಳ ಕಡೆ ಎಲ್ಲ ದೂರಿ ಅಂತ ಕರೀತಾರೆ. ಒಂದು ಕಬ್ಬಿಣದ ದಪ್ಪನಾದ ಒಂದು ರಾಡ್ ಬಂದಿರ್ತದೆ. ಚಕ್ರಗಳು ಓಡ್ತಾ ಇರ್ತವೆ. ಚಕ್ರಗಳು ಓಡಿದ್ರೆ ಗಾಡಿ ಚಲಿಸ್ದಂಗೆ ಕಾಣ್ತದೆ. ಆದರೆ ಎರಡೂ ಚಕ್ರಗಳಿಗೆ ಮಧ್ಯದಲ್ಲಿ ಬಂದಿರತಕ್ಕಂಥ ಕಬ್ಬಿಣದ ರಾಡು ಕೇವಲ ಅದು ಕೂಟಸ್ಥ ಅಂತ ಕರೆಯೋದು. ಅದಕ್ಕೋಸ್ಕರನೇ ಕೂಟಸ್ಥ ಅಂದರೆ ಅವೆರಡಕ್ಕೂ ಆಧಾರಭೂತನಾಗಿರ್ತಾನೆ. ಆದರೆ ಕೆಲಸ ಮಾಡೋರು ಯಾರು? ಚಕ್ರಗಳು ಮಾಡೋಂತೆ ಕಾಣ್ತಾ ಇರ್ತದೆ. ಆದರೆ ನಿಜವಾಗಿ ಕೆಲಸ ಮಾಡ್ತಾ ಇರೋನು ಯಾರು? ಆ ಕಬ್ಬಿಣವೇ ಕೆಲಸ ಮಾಡ್ತಾ ಇರ್ತದೆ. ಯಾಕೆ? ಅದರ ಆಧಾರದ ಮೇಲೆ ಈ ಚಕ್ರಗಳು ತಿರುಗ್ತಾ ಇರ್ತವೆ. ಆದರೆ ಅದಿಲ್ಲದಿದ್ದರೆ ಈ ಚಕ್ರಗಳು ತಿರುಗೋದಕ್ಕೆ ಸಹಾಯವೇ ಆಗೋದಿಲ್ಲ, ಕಾರ್ಯ ನಡೆಯೋದೇ ಇಲ್ಲ. ಆದರೆ ಇದರ ಆಧಾರದ ಮೇಲೆ ಆ ಚಕ್ರಗಳು ತಿರುಗುವಂತೆ ಇಲ್ಲಿ ಪರಮಾತ್ಮನ ಆಧಾರದ ಮೇಲೆ ಪ್ರಪಂಚದ ಎಲ್ಲ ಕಾರ್ಯಗಳು ಏಕಪ್ರಕಾರವಾಗಿ ಜಗತ್ತಿನ ಕಾರ್ಯಗಳೆಲ್ಲ ನಡೀತಾ ಇರ್ತದೆ. ಆದರೆ ಪರಮಾತ್ಮ ಮಾತ್ರ ತಟಸ್ಥನಾಗಿರ್ತಾನೆ, ಕೂಟಸ್ಥನಾಗಿರ್ತಾನವನು. ಬ್ರಹ್ಮವು ಕೂಡ ಎಂದಿಗೂ ಯಾವ ಪ್ರಕಾರವಾದ ಬದಲಾವಣೆಯನ್ನು ಹೊಂದದೆ ಏಕಪ್ರಕಾರವಾಗಿ ಇರುವುದು. ಹೇ ಸಖನಾದ ಅರ್ಜುನ, ಯಾವನು ಜಗದುತ್ಪತ್ತಿ ಕಾಲದಲ್ಲಿ ಬ್ರಹ್ಮವೆಂತಲೂ ಜಗತ್ತಿನ ಸ್ಥಿತಿ ಕಾಲದಲ್ಲಿ ವಿಷ್ಣುವೆಂತಲೂ ನಾಶವಾಗುವ ಕಾಲದಲ್ಲಿ ರುದ್ರನೆಂತಲೂ ಹೇಳಲ್ಪಡುವನೋ. ಅರ್ಥ ಆಗ್ತದೆ ಅಲ್ವಾ? ಬ್ರಹ್ಮ ವಿಷ್ಣು ಮಹೇಶ್ವರರ ಕೆಲಸ ಏನು? ಉತ್ಪತ್ತಿ, ಸ್ಥಿತಿ, ನಾಶ.
ಈ ಮೂರನ್ನು ಮಾಡುವಾಗ ನಾವೇನು ಕಟ್ಕೊಂಡಿದ್ದೀವಿ? ಉತ್ಪತ್ತಿಯಾದಾಗ ಬ್ರಹ್ಮನಿಂದ ಉತ್ಪತ್ತಿ ಆಯಿತು. ಉತ್ಪತ್ತಿಯಾಗಿ ಅವು ಬದುಕಿ ಬಾಳಬೇಕಾದ್ರೆ ಸ್ಥಿತಿ ಅಂತ ಕರೀತಾರೆ. ಅದಕ್ಕೆ ವಿಷ್ಣುವಿನ ಆಧಾರವನ್ನು ಹೋಲಿಸಿ ಹೇಳಿ ಆಯಿತು. ನಾಶವಾಗುವ ಕಾಲಕ್ಕೆ ಶಿವನನ್ನು ನಾಶ ಮಾಡುವವನು ಅಂತ ಹೇಳಿ ಆಯಿತು. ಆಯಿತಾ? ನಾಶವಾಗುವ ಕಾಲದಲ್ಲಿ ರುದ್ರನಿಂತಲೂ ಹೇಳಲ್ಪಡುವನು. ಯಾವನು ಈ ತ್ರಿಗುಣಗಳು ಲಯಿಸಿದಾಗಲೂ ನಿರಾಕಾರ ರೂಪದಿಂದ ಉಳಿದಿರುವನೋ, ಈಗ ಉತ್ಪತ್ತಿ ಸ್ಥಿತಿ ಲಯ ಮೂರೂ ಮುಗಿದೋದ್ರೂ ಕೂಡ ಪರಮಾತ್ಮನು ಉಳಿದಿರ್ತಾನೆ. ಮತ್ತು ಯಾವನು ಆಕಾಶದ ಶೂನ್ಯತೆಯನ್ನು ನಾಶಪಡಿಸಿ ಸತ್ವಾದಿ ತ್ರಿಗುಣಗಳನ್ನು ಲಯಪಡಿಸಿ ಶೂನ್ಯ ರೂಪದಿಂದ ಉಳಿದಿರುವನು, ಅಂದರೆ ಬ್ರಹ್ಮ ರೂಪದಿಂದ ಉಳಿದಿರುವನೋ ಆತನೇ ವೇದಗಳಿಂದ ಪ್ರತಿಪಾದಿಸಲ್ಪಡುವ ಮಹಾಶೂನ್ಯನಾಗಿರುವನು. ಆತನನ್ನೇ ಜ್ಞೇಯ ವಸ್ತುವೆಂದು ಅರಿಯಬೇಕು. ನೋಡಿ, ಜ್ಞೇಯ ವಸ್ತು ಅಂದರೆ ಏನು ಅಂತ ಹೇಳೋದಕ್ಕೆ, ಪರಮಾತ್ಮ ತತ್ವವನ್ನು ಹೇಳಲಿಕ್ಕೆ ಇಷ್ಟೆಲ್ಲ ವಿಚಾರಗಳನ್ನ ಹೇಳಬೇಕಾಗಿ ಬಂತು. ಯಾಕಂದರೆ ಇದು ಜ್ಞಾನಿಯಾದ ಕೃಷ್ಣ ಪರಮಾತ್ಮನಿಂದ ಬರುವಂತಹ ಉತ್ತರ ಆದ್ದರಿಂದ ಅದಕ್ಕೆ ಸರಿಯಾದ ಡೆಫಿನೇಷನ್ ಇದೇ ಆಗಿರ್ತದೆ. ಇದನ್ನು ನಾವು ಕೇಳಿ ಹೌದು ಅನ್ಕೋಬೇಕು. ಆದರೆ ಸಾಧನೆ ಮಾಡಿದ್ರೆ ಅನುಭವದಿಂದ ಅದನ್ನು ಹೌದು ಅಂತ ಗೊತ್ತಾಗುತ್ತೆ. ಅದರಿಂದ ಈಗ ಕೇಳಿ ತಿಳ್ಕೊಳ್ಳೋಣ, ಜೊತೆಯಲ್ಲಿಯೇ ಸಾಧಿಸಿ ಅನುಭವದ ಮೂಲಕವೂ ಕೂಡ ಈ ಮಾತುಗಳನ್ನು ಅರ್ಥ ಮಾಡ್ಕೋಬೇಕು. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.